ಇವತ್ತು ಮನೆಗೆ ಬಂದಿಲ್ಲ. ಸಕ್ಕರೆ ಹೇಳ್ತೀನಿ ತಾಯಿ, ಸಕ್ಕರೆ ಹೇಳ್ತೀನಿ. ಕೋಲಾರಮ್ಮ ನುಡಿತೈತೆ ತಾಯಿ, ಕೋಲಾರಮ್ಮ ನುಡಿತೈತೆ. ದುರ್ಗಾ ಪರಮೇಶ್ವರಿ ನುಡಿತೈತೆ, ಚಾಮುಂಡೇಶ್ವರಿ ನುಡಿತೈತೆ, ಮೂಕಾಂಬಿಕೆ ನುಡಿತೈತೆ ತಾಯಿ, ಮೂಕಾಂಬಿಕೆ ನುಡಿತೈತೆ. ಸಕ್ಕರೆ ಹೇಳ್ತೀನಿ ತಾಯಿ, ಸಕ್ಕರೆ ಹೇಳ್ತೀನಿ. ನಿಮಗೆ ಕಷ್ಟಕಾಲ ಬಂದೈತೆ ತಾಯಿ, ಕಷ್ಟಕಾಲ ಬಂದೈತಿ. ಕಷ್ಟಕಾಲನ? ಅಯ್ಯೋ, ಯಾಕಪ್ಪ ಹೀಗೆ ಹೇಳ್ತೀಯಾ? ಕೊಂಡ ದೇವ್ರೆ ಆಣೆಯಾಗ್ಲೂ ಹೇಳ್ತೀನಿ ತಾಯಿ, ನಿಮ್ಮ ಮನಸ್ಸಲ್ಲಿ ಒಂದು ನೋವು ಕೊರಿತೈತೆ ತಾಯಿ, ಕೊರಿತೈತೆ. ಕೆಲ್ಸಕ್ಕೆ ಅಂತ ಹೋದ್ ಮಗ ಇನ್ನೂ ಬಂದಿಲ್ಲ. ನಂಗೆ ಯಾಕೋ ಭಯ ಆಗ್ತಿದೆ. ಭಯ ಪಡಬೇಡ ತಾಯಿ, ಭಯ ಪಡಬೇಡ. ಆಲಕ್ಕಿ ಹೇಳ್ತೈತಿ ತಾಯಿ, ನಿನ್ನ ಮಗನ ಬುದ್ಧಿ ಚಂಚಲವಾಗಿ ಸಿಕ್ಕು ದಿಸಿಲ್ದರೆ ಓಡಾಡ್ತಾ ಇದ್ದಾನೆ ತಾಯಿ, ಓಡಾಡ್ತಾ ಇದ್ದಾನೆ ತಾಯಿ. ಅಯ್ಯೋ, ಈ ಗ್ರಹಗತಿ ಸರಿಯಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಪ್ಪ? ಓಲೆ ನಮ್ಮ ಹೇಳ್ತಾ ಇದ್ದಾಳೆ ತಾಯಿ, ನಿಮ್ಮ ಮಗನಿಗೆ ಶನಿವಾರ ನವಗ್ರಹ ದೇವಸ್ಥಾನ ಸುತ್ತಿಸಿ, ಮಂಗಳವಾರ ಗಾಳಿ ಆಂಜನೇಯ ಸ್ವಾಮಿಗೆ ನಮಸ್ಕಾರ ಮಾಡಿಸಿ, ನಿಮ್ಮ ಮಗ ಹುಚ್ಚಂತರ ಬೀದಿ ಬೀದಿ ಅಲೆದನ್ನು ಬಿಟ್ಟು ಟೈಮ್ ಸರಿಯಾಗಿ ಮನೆಗೆ ಬಂದು ಸೇರ್ತಾನೆ ತಾಯಿ. ಇದು ಕೊಂಡದೇವರ ಆಣೆಗಳು ಸಾಕ್ಷಿ ತಾಯಿ. ಸರಿಯಪ್ಪ, ಹಾಗೆ ಮಾಡ್ತೀನಿ. ನಿಮ್ಮ ಮಗನ ದರಿದ್ರ ಕಳಿಬೇಕು ಅಂದ್ರೆ ನಿಮ್ಮ ಮಗ ಹಾಕಿರೋ ಹಳೆ ಬಟ್ಟೆನ ದಾನ ಮಾಡಿ ತಾಯಿ. ಹಳೆ ಬಟ್ಟೆ ಯಾವ್ದು ಇಲ್ವಲ್ಲಪ್ಪ? ನೋ ಪ್ರಾಬ್ಲಮ್ ತಾಯಿ, ಹೊಸ ಬಟ್ಟೆನೆ ಕೊಡಿ. ನಿಮ್ಮ ಮಗ ಹಾಕಿರೋ ಜೀನ್ಸ್ ಪ್ಯಾಂಟು, ಸ್ಟೋನ್ ವಾಶ್ ಸೆಟ್, ಎನಿ ಒನ್. ಐ ವಾಂಟ್ ಸಮ್ ಬಟ್ಟೆಸ್, ದಟ್ಸ್ ಆಲ್ ತಾಯಿ. ಇವನ್ ರೀಲು BBC ಲೆವೆಲ್. ಇರಪ್ಪ, ತರ್ತೀನಿ. ಸ್ಟೋನ್ ವಾಶ್ ಸೆಟ್ ಸ್ವಲ್ಪ ಚೆನ್ನಾಗಿರ್ಲಿ. ಅಮ್ಮ ಬಂದ್ಯಾ? ಇಷ್ಟೊತ್ತಿವ್ರು ಮಾತಾಡಿದೆಲ್ಲ ಕೇಳಿಸ್ಕೊಂಡೆ. ಇಷ್ಟಲ್ಲಿ ಅಲ್ದೊಂದು ಬೇಜಾರಾಗ್ಬಿಟ್ಟಿದೆ. ಬಿಸಿಯಾಗಿ ಒಂದು ಲೋಟ ಕಾಫಿ ತಗೊಂಬ, ಸಾಹೇಬ್ರ ಹತ್ರ ಮಾತಾಡ್ತಿರ್ತೀನಿ. ಸರಿಯಪ್ಪ. ನಮಸ್ಕಾರ. ನಮಸ್ಕಾರ. ಇಷ್ಟೊತ್ತು ನಮ್ಮ ಅಮ್ಮನ ಹತ್ರ ನೀವು ಹೇಳ್ತಿರಲ್ಲ, ಈ ಮ್ಯಾಟ್ರನ್ನ ನಿಮ್ಗೆ ಯಾರು ಬಂದು ಹೇಳ್ತಾರೆ? ಮಧ್ಯರಾತ್ರಿಲಿ ದೇವಿ ಮಸಾಣದಲ್ಲಿ ಬಂದು ನನ್ ಕಿವಿಲ್ ಹೇಳ್ತಾಳೆ. ಮಶಾಣದಲ್ಲಿ? ಈಗ ನಾವು ಹಾಕಿರೋ ಬಟ್ಟೆನ ನಿಮಗೆ ಕೊಟ್ಬಿಟ್ರೆ ನೀವು ನಿಮ್ ದೇವಿ ಖುಷಿ ಆಗ್ಬಿಡ್ತೀರಲ್ಲ? ನಿಮ್ ದರಿದ್ರ ಹೊರಟೋಗ್ಬಿಡುತ್ತೆ. ಜಸ್ಟ್ ಎ ಮಿನಿಟ್. ತರ್ತಾರೆ, ಸನ್ಮಾಸು ತರ್ತಾರೆ. ನಿಮ್ಮ ಬಾಳಿನ ಭವಿಷ್ಯ ಬಂಗಾರವಾಗಿರಲಿ. ಹೊಲದಮ್ಮ ಹೊರ್ಕೊಟ್ಟೈತಮ್ಮ. ನೀನ್ ಅವಾಗ್ಲೇ ಏನ್ ಹೇಳ್ದೆ? ಸ್ಟೋನ್ ವಾಶ್. ಇದೇ ಸ್ಟೋನು, ಇದೇ ಕಿತ್ತೋಗಿರೋ ಕಾಚ, ಇವೆರಡು ಸೇರಿಸ್ಬಿಟ್ರೆ ಸ್ಟೋನ್ ವಾಶು. ಕೀಪ್ ಇಟ್, ಎಂಜಾಯ್ ಇಟ್. ನಮ್ ಬಿಲ್ಟಪ್ ಯಾಕೋ ವರ್ಕೌಟ್ ಆಗ್ಲಿಲ್ಲ. ಇವನು ಮೋಸ್ಟ್ಲಿ ಭೂತ ಇನ್ನು ಮೊಮ್ಮಗನೇ ಇರ್ಬೇಕು. ಕರ್ಮಾರಿಯಮ್ಮ ಮಧ್ಯರಾತ್ರಿ ಬಂದು ಇವನ್ ಬ್ಯಾಕನ್ ಕಟ್ಬಿಡು. ಈ ಕಾಲದಲ್ಲಿ ಚೀಟಿ ಹಾಕ ನನ್ನ ಮಕ್ಕಳ್ರೆ ನನ್ನ ನಂಬಕ್ ಹೋಗ್ಬಾರ್ದು ಕಣ್ರಪ್ಪ. ಸುಲಭವಾಗಿ ದುಡ್ಡು ಮಾಡ್ಬೇಕು ಅಂದ್ರೆ ಈಗ ಹೊಸದಾಗ ಕಲ್ತ್ಕೊಂಡ್ಬಿಟ್ಟವ್ರೆ ಎಲ್ಲಾರು ಚೀಟಿಯನ್ನ ವ್ಯವಹಾರ. ಎದೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ಬಿಟ್ರಲ್ವಾ? ಅಯ್ಯೋ ಇವ್ರ ಮನೆ ಹಾಳಾಗೋಗ ಹೋಯ್ತಲ್ಲಪ್ಪ ದುಡ್ಡು. ಅಯ್ಯಯ್ಯೋ, ನನ್ ಗಂಟೆಗೆ ನಾನು ಏನಂತ ಹೇಳಿ ನಾನು? ಅಯ್ಯೋ, ಇವನ್ ಮನೆ ಹಾಳಾಗೋ. ಅಯ್ಯೋ, ಅಲ್ಲಿ ಇಲ್ಲಿ ಕೂಡಿಕ್ಕಿದ್ ದುಡ್ಡೆಲ್ಲ ಇವನ್ ಎದೆ ಮೇಲೆ ತಂದ್ಸಿರುತ್ತಲ್ಲ. ನನ್ ಗಂಟೆಗೆ ನಾನು ಏನಂತ ಹೇಳಿ? ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ. ಅಕ್ಕ ಇಲ್ಲಿ ಏನ್ ಸಮಾಚಾರ? ಏನಂತ ಹೇಳಪ್ಪ? 2,000 ರೂಪಾಯಿ ಮಂಚನ 500 ರೂಪಾಯಿ ಕೊಡ್ತೀನಿ ಅಂದ. 500 ರೂಪಾಯಿ ತಂದು ಕೊಟ್ರೆ ದೇವ್ಕೊಂಡು ಹೋಗ್ಬಿಟ್ಟವ್ರೆ. ಅಯ್ಯಯ್ಯೋ, ಬಿಸಿಲು ಕಾಲ ಪ್ರಿನ್ಸ್ ತಗೊಂಡು ಐಸ್ಕಂಡಿ ಮಾಡಿ ಚೀಪರ್ ಅಂತ ಇರೋ ಬರೋ 3,000 ರೂಪಾಯಿ ತಂದು ಇವ್ನು ಎದೆ ಮೇಲೆ ಇಕ್ರೆ ಅದನ್ನು ಕದ್ಕೊಂಡು ಹೋಗ್ಬಿಟ್ಟಲ್ಲ ಯಾಕ? ಇವ್ನು ಯಾವ ಕಡೆ ಆಣೆಗೆ ಅಕ್ಕಿ ಚಾಪೆಲ್ ಮುದ್ರು ಕೂಡ ಬರಬಾರ್ದಲ್ಲ, ಮಲ್ಲಾಗ್ರ ಬರ ಇವ್ನ ಕೈಗೆ ಕರಿ ನಾಗರ ಯಾವ ಕಡೆ. ಈ ಭಾಷೆನೆಲ್ಲ ಎಲ್ಲಿ ಕಲ್ತ್ಕೊಂಡೆ? ಶ್ರೀರಾಮ್ಪುರ್ ಕಡ್ಡಿಪುಡಿ ತಿಮ್ಮಕ್ಕನ ಹತ್ರ. ಅಯ್ಯೋ ಹೋಗಿದ್ ಹೋಯ್ತಲ್ಲ ಯಾಕ? ಇವಾಗ ಏನ್ ಮಾಡ್ಲಪ್ಪ? ಇರೋದ್ ನಮ್ದು, ಹೋಗಿದ್ ಹೋಯ್ತು. ಈ ಬಡ್ಕೊಂಡ್ ಏನ್ ಪ್ರಯೋಜನ? ಇರೋದ್ ನಮ್ದು ಒಂದಲ್ಲ, ಏನೈತೆ ಅಕ್ಕ? ತಗೋ. ಎರಡು ಕುಂಡಲವಾಡ ಗೋವಿಂದ ಗೋವಿಂದ, ಹನುಮಂತಗ್ರ ಶ್ರೀನಿವಾಸನ ಪಾದಾರವಿಂದ ಗೋವಿಂದ ಗೋವಿಂದ. 6ನೇ ಕ್ಲಾಸ್ ವೆಂಕಟೇಶ ಗೋವಿಂದ. ಭಿಕ್ಷೆ ಏನಾದ್ರೂ ಕೊಟ್ಟು ಕಳ್ಸು, ಇಲ್ಲಾಂದ್ರೆ ಕೂಗ್ತಾನೆ ಇರ್ತಾನೆ. ಸರಿ ಅತ್ತೆ. ನಿನ್ನ ಬಾಯಿ ಮುಣ್ಣಾಕ ತಿರುಗಿ ನೋಡೆ ಗೋವಿಂದ ಗೋವಿಂದ. ನೀವಾ? ಹೂ ಕಣೆ. ಅಯ್ಯಯ್ಯೋ ಅತ್ತೆ, ಅತ್ತೆ ಬೇಗ ಬನ್ನಿ, ನಿಮ್ ಮಗನ ಅವತಾರ ನೋಡಿ ಅತ್ತೆ. ಅತ್ತೆ ಬನ್ನಿ ಅತ್ತೆ. ನೋಡಿ ಏನಾಯ್ತಮ್ಮ? ಅಯ್ಯಯ್ಯೋ, ಏನಪ್ಪ ಇದು? ಏನು ಅಂತ ಹೇಳಮ್ಮ, ಫ್ರಿಜ್ ತಗೊಳಕ್ ಹೋಯ್ತೀನಿ ಅಂತ ಕಾಯಿ ಹೆಂಗ್ ಅಡ್ಡಬಾಯಿ ಹಾಕೋದು. ಏನೋ ಫ್ರೆಂಡು ಅಂತ ನಂಬಿಕೆನಲ್ಲಿ ಫ್ರಿಜ್ ತಗೊಳೋದಕ್ಕೆ 3,000 ರೂಪಾಯಿ ಕೊಟ್ಟು ತಲೆ ಮಾಂಸ ಆಳು ಮೂಳು ಇಡೋಣ ಅಂತ ಅನ್ಕೊಂಡೆ. ನನ್ನ ಮಗ ನನಗೆ ತಿರುಪತಿ ತಿಮ್ಮಪ್ಪ ಟ್ರೇಡ್ ಮಾಡ್ಕಿಕ್ಬಿಟ್ಟು ಕೈನಲ್ಲಿ ಒಂದು ಚೆಂಪ್ ಕೊಟ್ಟು ಕಳಿಸ್ತಾನ ಗೋವಿಂದ. ನನಗ್ ಮೊದ್ಲೇ ಗೊತ್ತಿತ್ತು 3,000 ಗೋವಿಂದ ಆಗುತ್ತೆ ಅಂತ. ನನ್ ಮಾತು ಕೇಳಿದ್ರಾ? ಏನಪ್ಪ ಇದು? 6 ಕಾಸು 3 ಕಾಸು ಸೇರ್ಸಿಟ್ಟಿದ್ದು, ಅದನ್ನು ಹಾಳು ಮಾಡ್ಬಿಟ್ಟಲ್ಲ.
ಏನ್ ಮಾಡ್ಲಮ್ಮ, ನನ್ ಫ್ರೆಂಡ್ ಗೋವಿಂದಾನೆ ಅಂತ ಕಾಗೆ ಆರಿಸ್ತಾನೆ ಅಂತ ನಂಗೆ ಗೊತ್ತಿರ್ಲಿಲ್ಲಮ್ಮ. ಹೆಂಡತಿ ಮಾತು ಕೇಳದೆ ಇರೋರು ಈ ಪ್ರಪಂಚದಲ್ಲಿ ಯಾರೂ ಉದ್ಧಾರಂ ಕಾಲಿದು ಗೊತ್ತಾ? ಮುಂಡಿದೆ ಆವತ್ತೇ ಅವಳು ಹೇಳಿದ್ಲಲ್ಲ, ಕೇಳಿದ್ಯಾ? ಏನ್ ಮಾಡೋದು, ಆಗಿದ್ದಾಗ ಹೋಯ್ತು, ಪೀಡೆ ಹೋಯ್ತು ಅಂತ ತಿಳ್ಕೊಳ್ಳೋಣ. ಬಾ ಒಳಗಡೆ ಬಾಮ್ಮ. ಶ್ರೀನಿವಾಸ ಪ್ರಭು ವೆಂಕಟೇಶ ಬಿದ್ದೆ ತಂದೆ. ಪ್ರಭು ನನ್ನೊಬ್ಬನೇ ಕಾಪಾಡು ನಮ್ಮಪ್ಪ. ನಮಗೆ ಯಾಕೆ ಬೇಕು? ಮಕ್ಕಳಿದ್ದಾರೆ. ಬಿದ್ದೆ. ಬೇಗ ಹೋಗಮ್ಮ, ದೇವಸ್ಥಾನ ಮುಚ್ಚಿಬಿಡ್ತಾರೆ. ಸರಿ, ನೀ ಇಲ್ಲೇ ಕೂತಿರು. ಶ್ರೀಹರಿ, ಏನು ಭಕ್ತಿ ಜನಾಂಗಕ್ಕೆ, ಎಲ್ಲ ನಿನ್ನ ದಯೆ ಸ್ವಾಮಿ. ಯಾವ್ದಿದೆ ಫಿಗರ್? ವೇಣುಕುಂಡಲವಾಡ ವೆಂಕಟೇಶ ಗೋವಿಂದ ಗೋವಿಂದ ಗೋವಿಂದ. ಅಯ್ಯೋ ಸಾರಿ ಅಂಡಿ, ಸ್ವಾಮಿಗೆ ದೃಷ್ಟಿ ಆಗ್ಬಾರ್ದು ಅಂತ ಏಡ್ಗಾಯ್ ಕೊಟ್ಟೇನು, ಅದ್ ನಿಮಗ್ ತಗಲ್ಬಿಡ್ತು. ಚಾನ ದೆಬ್ಬ ತಗಲಿಂದ. ತೆಲುಗು ಕೇಸು ದೆಬ್ಬ ಪಟ್ಟಿಂದ ಚಪ್ಪಡಿ ಕಲ್ಪಿದ್ದಂಗ ಆಯ್ತು. ಪರವಾಗಿಲ್ಲ ಬಿಡಿ, ಹೆಣ್ಣು ಮಕ್ಳಲ್ವಾ, ಅಡ್ಜಸ್ಟ್ ಮಾಡ್ಕೊಂತೀವಿ. ಬೈ ದ ಬೈ ಯುವರ್ ಗುಡ್ ನೇಮ್ ಪ್ಲೀಸ್. ಐ ನಾಚಿಕೊಂಡ್ಬಿಟ್ಲ ಕಳ್ಳಿ. ಏನೋ ಅದು? ಬಾಬು ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ. ಬೇಗ ತವ ಸೀಟ್ ಹೋಗ್ತಾ ಇದೆ. ಆಯ್ತೇನೋ? ನೀಲಿಯ ಬಾನಿನ ಬೆಳ್ಮುಗಿಲೇ. ಏನೋ ಯಾಕೋ ಈ ನಡುವೆ ಚಪಾತಿ ಓದ್ತಾ ಇದ್ರೆ ಈ ಶೇಪ್ ಬರ್ತಾ ಇದೀರಮ್ಮ. ಎಲ್ಲೋ ಎಡವಿರ್ಬೇಕು. ಕೊಡು, ನೀನ್ ಚಪಾತಿ ಒತ್ತಿ ಸಾಕು. ತೆಂಗಿನಕಾಯಿ ತುರಿ ಚಟ್ನಿ ಮಾಡ್ಬೇಕು. ಓಕೆ. ತೆಂಗಿನಕಾಯಿ ಏನು? ಅದೇನೋ ಅಮ್ಮ, ಈ ತೆಂಗಿನಕಾಯಿನ ನೋಡ್ತಾ ಇದ್ರೆ ನನ್ನ ಎದೆ ಢ ಢಡ ಅಂತ ಹೊಡ್ಕೊಂತಾ ಇರ್ತದಮ್ಮ. ಅದು ನಿನ್ ತಪ್ಪಲ್ಲ ಕಣೋ, ಆಂಧ್ರ ಹುಡುಗಿ. ಗೊತ್ತಾಗೋಯ್ತಾ? ನೀನು ನನ್ ಕರಳು ಬಳ್ಳಿ ಕಣೋ, ಅಷ್ಟು ನನಗ್ ಗೊತ್ತಾಗಲ್ವಾ? ಅಮ್ಮ ಮದರಂಡ್ಯ. ಆ ಹುಡುಗಿ ಯಾರು ಏನು ಅಂತ ವಿಚಾರಿಸ್ಕೊ. ಯು ಡೋಂಟ್ ವರಿ ಅಮ್ಮ, ನಿನ್ ಪರ್ಮಿಷನ್ ಕೊಟ್ಟ ಸಿಬಿಐ ಅವ್ರ ರೈಡ್ ಮಾಡಿ ನಿಮ್ ಮುಂದೆ ನಿಲ್ಸ್ಬಿಡ್ತೀನಮ್ಮ. ಅಷ್ಟೇ. ಹುಡುಕು. ಏನ್ ಗಂಗಾಧರು ಈಗಷ್ಟೇ ಮುದುಕ ಮಕ್ಕೋಗ್ದವನೇ ಯಾಕೆ ಬೇಕು? ಕೈ ಕೊಟ್ಬಿಡೋಣ. ಸಾರು ಅಮ್ಮ. ನಾನು ಕಳ್ಳದ. ಏನಾಯ್ತಮ್ಮ? ಆಡೋಗ್ಲಲ್ಲೇ ಕಳ್ಳ ನುಗ್ಬಿಟ್ಟಿದಾನ. ಸರ್, ಈ ನನ್ನ ಮಕ್ಕಳು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ವರ್ಕೌಟ್ ಆಗಲ್ಲ. ಕೈ ಕಾಲು ಮುರ್ದಾಕ್ಬಿಡ್ಬೇಕು. ಹೌದು. ಒಂದ್ ಕೆಲಸ ಮಾಡು, ಅವ್ನ ಈಚೆ ಬಂದ್ರೆ ನಿನ್ ತಲೆ ಹೆಗಸ್ಬಿಡು. ನಾನು ಕಾಲ್ ಕತ್ತರಿಸ್ತೀನಿ. ಏನಪ್ಪ ಮಾಡೋದು? ಸರ್, ನಮ್ ಪೋಸ್ಟ್ ಮ್ಯಾನ್ ವೆಂಕಟೇಶ ಸರ್. ಏನ್ರಿ ನಿಮ್ ಅವಸ್ಥೆ? ಯಾಕೆ ಹೇಳಿ ಸರ್, ಈ ಪೋರ್ಟ ಬಿಸಾಕ್ತೆ, ಅದಕ್ಕೆ ಮುದುಕ ಮಕ್ಕ ಕುಗ್ದ. ಯಾಕೆ ಬೇಕು ಇದು ಅಂದ್ಬಿಟ್ಟು ಕೈ ಕೊಟ್ಟವಾಗ ಬಂದು ಈ ಗತಿ ಆಗೋಯ್ತು ಸರ್. ಸರ್ ಏನ್ ಸರ್ ಕತ್ತಿ ಗುರಾಣಿ ಇಲ್ಲ? ಪಕ್ಕದಲ್ಲಿ ಫೈಟ್ ಶೂಟಿಂಗ್ ನಡೀತಾ ಇತ್ತು. ಈ ಅಮ್ಮ ಕಿಚ್ಚಿದ್ ನೋಡ್ಬಿಟ್ಟು ಓಡ್ ಬಂದ್ವಿ. ಶೂಟಿಂಗ? ಓ, ಮಾರಿಕೊಂಡು ಓರಿ ಮೇಲೆ ಡೈರೆಕ್ಟರ್ ಕುಮಾರ್. ಓ, ನಿಮ್ ಪಿಕ್ಚರ್ ಸೂಪರ್ ಆಯ್ತು ಸರ್. ಯಾವ ಸರ್ ನೆಕ್ಸ್ಟ್ ಪಿಕ್ಚರ್? ಸುಲ್ತಾನ್. ಓ ಸುಲ್ತಾನ್, ಓಕೆ. ಪುಟಿಂಗ್ ದ ಬಾಂಬ್. ಓ, ಜಸ್ಟ್ ಲೈಕ್ ದಿಸ್. ಟೇಕ್ ದಿಸ್ ಬಾಂಬ್. ಬರ್ಲಾ ಸರ್? ಸ್ವಲ್ಪ ಯಾಮಾರಿದ್ರೆ ಕೈ ಕಾಲು ಸ್ಕ್ರಾಪ್ ಆಗ್ಬಿಡ್ತಿತ್ತಲ್ಲ. ಬತ್ತು ಒಳ್ಳೆ ರಾಜಾರ ಅದಕ್ಕೆ ಹೇಳಿದ್ರು ಬೆಳಗ್ಗೆ ಬಲಗಡೆ ನೋಡ್ಬೇಕು ಅಂತ. ಯಾಮಾರಿದ್ರೆ ಬ್ಯಾಗ್ ಕುರುಪಾಕ್ಬಿಟ್ಟಿರೋಲ್ಲ. ಮಂಗಮ್ಮ ಗಾರು ಯಾರೋ ಬುಡ್ಡಿ ಇರ್ಬೇಕು. ಮಂಗಮ್ಮ ಗಾರು, ಮಂಗಮ್ಮ ದೇವಸ್ಥಾನ ಕೇಸು.
ಹತ್ರ ಬೊಂಬೆಗಳ ತರ ನಿಂತಿದ್ದೀರಲ್ಲ ಇವ್ರನ್ನ ಚೂಸ್ತೆ ಬಾಗುಂಟದ್ದು. ಏನಿಲ್ಲ, ನೀವು ಪಾರ್ಸಲ್ ಬಂದಿದೆ. ನೀವೇನ ಮಂಗಮ್ಮ ತಾಯಮ್ಮಗಾರು? ನೇನು ಕಾದು, ನಾ ಮೊಮ್ಮಗಳು. ಈಗ ನೋಡಿದ್ರೆ ಸೂಪರ್ ಆಗಿದೆ, ಹೆಸರು ನೋಡಿ ಖರಾಬ್ ಆಗಿದೆ. ನಾಯನಮ್ಮ ದೇವಸ್ಥಾನದಲ್ಲಿ ಈಡ್ಗಾಯಿ ಹೊಡೆದಾಗ ಒಬ್ರಿಗೆ ಏಟಾಯ್ತು ಅಂತ ಹೇಳಿದ್ನಲ್ಲ, ವಾಡೇ ವೀಡು. ತಗೊಳ್ಳಿ ಅಮ್ಮ. నాయనమ్మ తిరుపతి ప్రసాదము పార్సల్ వచ్చింది. ఏడు కొండలవాడ ಗೋವಿಂದ ಗೋವಿಂದ. ತಗೊಳ್ಳಿ, ಸೈನ್ ಹಾಕಿ. ಆಗೋದಿಲ್ಲ ಅಂಡಿ, ಕೈಗೆ ಮೆಹಂದಿ ಹಾಕೊಂಡಿದ್ದೀನಿ. ಸೈನ್ ಹಾಕಕ್ಕಾಗಿಲ್ಲ ಅಂದ್ರೆ ಎಬ್ಬಟ್ಟೊತ್ತಿ. ಶಿವನೇ ನಾರಾಯಣ. ಕಳ್ಳ ಕಳ್ಳ ಪ್ರೀತಿ ಕಳ್ಳ, ಕಳ್ಳಿ ಕಳ್ಳಿ ಪ್ರೀತಿ ಕಳ್ಳಿ, ಇಬ್ಬರು ಬರೆದರೆ ಪ್ರೇಮಾಯಣ, ಹೆಣ್ಣನ್ನು ಕತ್ತರೆ ಲಂಕಾಯಣ, ಹೃದಯನ ಕತ್ತರೆ ಪ್ರೇಮಾಯಣ. ಕಳ್ಳ ಕಳ್ಳ ಪ್ರೀತಿ ಕಳ್ಳ, ಕಳ್ಳಿ ಕಳ್ಳಿ ಪ್ರೀತಿ ಕಳ್ಳಿ. వచ్చింది చాలు, ఇంకు మెట్టుకొండిదే. నీ పేరేమిటి కుర్రోడా? రాక్లైన్ వెంకటేశ. వెంకటేశ అంటే మా ఇంటి దేవుడు. రాక్లైన్ అంటే ಕಲ್ಲಂತ ಫ್ಯಾಮಿಲಿ ಅಂತ. పెళ్లి ಆಗಿದ್ಯಾ? ಇನ್ನೂ ಇಲ್ಲ, ಆಗ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದೀನಿ. ನಮ್ಮಮ್ಮ ಹುಡುಕ್ತಾ ಅವಳೆ. ನಿಮ್ ಮನೇಲಿ ಯಾರ್ಯಾರುಂಟಾರು? ನಾನು ನಮ್ಮಮ್ಮ. ಬರ್ಲಾಜಿ? ಈ ಕಡೆ ಬಂದಾಗೆಲ್ಲ ಆವಾಗ ಆವಾಗ ವಸ್ತಾ ಉಂಡಪ್ಪ. ಹೊಸ್ದಾಗ ಪರಿಚಯ ಆಗಿರೋ ನನ್ನ ನೀವ್ ಹಿಂಗ್ ಕರಿತಾ ಇರ್ಬೇಕಾರೆ ಅವಾಗ ಅವಾಗ ನಾನು ಬರ್ದೆ ಬಿಡ್ತೀನ. ಬರ್ಲಾ? ಐ ಅಮ್ಮ ಅಮ್ಮ ಅಮ್ಮ, ನಿನ್ನ ಬಾಯಿಗೆ ಸಕ್ಕರೆ ಹಾಕ್ಬೇಕಮ್ಮ. ಯಾಕೋ? ಅಮ್ಮ, ಇವತ್ತು ನಿನ್ನ ಆಶೀರ್ವಾದ ಮಾಡಿದ್ದೆ ಮಾಡಿದ್ದು. ಆಂಧ್ರ ಫಿಗರು ನನ್ನ ಕೈಗೆ ತಗಲಾಕೊಂಡ್ಬಿಟ್ಟಮ್ಮ. ಓನಮ್ಮ, ತಿರುಪತಿ ಲಾಡು ಪಾರ್ಸಲ್ ಬಂದಿತ್ತು, ಕೊಡೋಣ ಅಂತ ಒಂದ್ ಮನೆಗೆ ಹೋದೆ. ಬಾಗಲ್ ತೆಗೆದಿದ ತಕ್ಷಣ ತಿರುಪತಿ ವೆಂಕಟರಮಣ ಸ್ವಾಮಿ ಆಶೀರ್ವಾದದಿಂದ ಆಂಧ್ರ ಫಿಗರು ನನ್ ಕೈಗೆ ಸಿಗಾಕೋಬೇಕಾ? ಸರಿ ಸರಿ, ಆದಷ್ಟು ಬೇಗ ನಾನೇ ನಿಂತು ನಿಮ್ ಮದ್ವೆ ಮಾಡಿಸ್ತೇನೆ. ಆಹಾ, ಎಷ್ಟು ಅದೃಷ್ಟ ಮಾಡಿದಮ್ಮ ನಿನ್ನಂತ ಮಮ್ಮಿನ ಪಡೆಯೋದಕ್ಕೆ. ನಿನ್ನಂತ ಮಮ್ಮಿ ಊರಲ್ಲಿರೋ ಎಲ್ಲಾ ಹುಡುಗರು ಸಿಕ್ಬಿಟ್ರೆ ಅವ್ರ ಲವರ್ಗಳೆಲ್ಲ ಆದಷ್ಟು ಬೇಗ ಮಮ್ಮಿ ಆಗ್ಬಿಡ್ತಾರಮ್ಮ. ಯಜಮಾನ್ರಿ, ಆನೆಗೆ ಹಲ್ವಾ ಕೊಟ್ಟಂಗೆ ಇಷ್ಟೇ ಎಷ್ಟು ಹಾಕ್ತಿದ್ರಲ್ಲ, ಸ್ವಲ್ಪ ಹೊಟ್ಟೆ ತುಂಬಷ್ಟು ಹಾಕಿ. ಆರ್ತಿ ತಟ್ಟೆಗೆ 5 ಪೈಸೆ ಹಾಕೋ ಯೋಗ್ಯತೆ ಇಲ್ಲ, ಪ್ರಸಾದ ಮಾತ್ರ ಕೇಳ್ತೀಯ. ಏನ್ ಮಾಡಿದ್ರೆ ಬೆಳಗಿನ ಟಿಫನ್ ಇಲ್ಲೇ ಮುಗಿಸ್ಬಿಡ್ತೀಯ. ಹೋಗಯ್ಯ. ಅಯ್ಯೋ ಅಯೋಗ್ಯ, ಅಶ್ವತ್ಥ ಕಟ್ಟೆ ಮೇಲೆ ದುಶ್ಯಾಸಂತರ ವಸ್ತ್ರಾಪರಣ ಮಾಡ್ತಾ ಇದೆಯಲ್ಲೋ ಮುಟ್ಟಾಳ. ಯೋ ಡಬ್ಬಾ ಪೂಜಾರಿ, ವಸ್ತ್ರಾಪರಣ ಮಾಡ್ತಾ ಇದ್ದ ಇಲ್ಲೋಡು. ಬೆಂಕಿ. ಇದನ್ನ ಆರಿಸ್ತೆ ಹೋಗಿದ್ರೆ ವಿಕ್ಟೋರಿಯಾ ಹಾಸ್ಪಿಟಲ್ ಬರ್ನಿಂಗ್ ಸೆಕ್ಷನ್ ಅಡ್ಮಿಟ್ ಆಗ್ಬಿಡ್ತಿದ್ಲು. ಅಯ್ಯೋ, ತಪ್ಪು ತಿಳ್ಕೊಂಬಿಟ್ಟೆ ಕಣಯ್ಯ. ಅಪಾರ್ಥ ಮಾಡ್ಕೊಂಡೆ ನಿನ್ನ ಬಗ್ಗೆ. ನಾಳೆನ ಪ್ರಸಾದ ಜಾಸ್ತಿ ಕೊಡ್ತೀಯಾ? ರೈಟ್ ಹೇಳು. ಅದು ಅಂದ್ರೆ ಅದು ಜೋರ ಹೇಳಕ್ಕಲ್ವಾ? ತಗೋ. ಬಾಯ್ಲಿ ನೋಡು, ನನಗೆ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ. ನಾವಿಬ್ರು ಮದ್ವೆ ಆಗ್ಬಿಡೋಣ. ಅದು ದೊಡ್ಡ ವಿಷಯ. ಮಾ ಅಜ್ಜಿ ಹತ್ರ ಆಡ್ಕೊಂಡಿ. ಅಜ್ಜಿ ಹೇಳ್ಬಿಟ್ರೆ ಫಿಕ್ಸ್ ಆಗ್ಬಿಡ್ತದ. ಓಕೆ ಬಿಡಮ್ಮ, ಇವತ್ತೇ ಸಾಯಂಕಾಲ ಫಿಕ್ಸ್ ಮಾಡ್ಬಿಡ್ತೀನಿ. ಇನ್ನೊಂದ್ 2 ಬಿಸ್ಕಿಟ್. ಅಯ್ಯೋ ತಗೊಳ್ಳಿ ಬಿಡಿ. ಏನೋ ತಂದೆ ತಾಯಿಲಿರೋ ಬಿಡ್ಡ ಒಳ್ಳೆ ಹುಡುಗ ಸಿಗ್ತಾನ ಅಂತ ದಿನಾ ಕ್ಯಾಚ್ ಆಗ್ತಾ. ನಿಮ್ ಮಗ ದಿನಾ ಪೋಸ್ಟ್ ಹಾಕೋಗ್ ಬರ್ತಾ ಇದ್ದ. ಒಳ್ಳೆ ಹುಡುಗ ಅಂತ ತಿಳಿದು ಅಲ್ಲವಕ್ಕಂತ ಕ್ಯಾಚ್ ಹಿಡಿದ್ಬಿಟ್ಟೆ. ನಿಮ್ಮ సంబంధ నాకు చాలా నచ్చింది. ఆదಷ್ಟು ಬೇಗ పెళ్లి చేసేతాము. ಆಯ್ತಾಯ್ತು, ಪಲ್ಲಿನ ಬೇಗ. ಪಲ್ಲಿ ಅಲ್ಲ, ಪೆಳ್ಳಿ. ಎಂತದೋ ಹಾಳಾದೊಂದು. ಅದಕ್ ಮುಂಚೆ ನಿಮ್ಮ ಮೊಮ್ಮಗಳನ್ನ ಪಾರ್ಕ್ ಕರ್ಕೊಂಡೋಗಿ ಲೈಟ್ ಆಗಿ ಕಷ್ಟ ಸುಖ ಮಾತಾಡ್ಕೊಂಡು
ನೀನ್ ತಪ್ಪು ತಿಳ್ಕೊಬೇಡಮ್ಮ. ಅದ್ ಬಂದು ನೋಡು, ನಾಳೆ ನಿನ್ ಸೊಸೆ ಆಗ್ತಾಳ ನೋಡು, ನಿನ್ನ ಹತ್ರ ಹೆಂಗ್ ನೋಡ್ಕೋಬೇಕು, ನನ್ನ ಹತ್ರ ಹೆಂಗ್ ನೋಡ್ಕೋಬೇಕು ಅಂತ ಲೈಟಾಗಿ ಲೆಕ್ಚರ್ ಕೊಡೋಣ ಅಂತ. ಕರ್ಕೊಂಡೋಗು. ಹುಡುಗಿ ಒಬ್ಳೆ ಸಿಕ್ಕದ್ಲು ಅಂತ ತರ್ಲೆ ಗಿರ್ಲೆ ಮಾಡಿದ್ರೆ ನಾನೇನ್ ಪೋಲಿ ಹುಡುಗನ? ಸರಿ, ಕರ್ಕೊಂಡೋಗು. ಬಾರೆ ಬಾರದು. ತಪ್ಪು ತಿಳ್ಕೊಬೇಡಮ್ಮ, ಕನ್ನಡ ಬರೋದಿಲ್ಲ ಮುಂಡೆದಕ್ಕೆ. ನಾನಮ್ಮ ಬರ್ತಾನು. ಬೆಳ್ಳಿರಾ ಮುದುಕಮ್ಮ, ನಾಯಿನಮ್ಮ, ನಾನು ಬರ್ತೀನಿ. ಹೆಂಗದು ಏನು ಬರ್ತಲ್ಲ ಮಾತಾಡ್ಕೊಡೋದ, ಪಾರ್ಕ್ ಸಂಧಿ ಗೊತ್ತಿರಲ್ಲ, ಹುಡುಗ ಹುಡುಗಿನೇ ಅವರಲ್ವಾ? ಗಾಂಧಿ ತಾತ, ರಾಷ್ಟ್ರಪಿತ, ಶಿಲೆನ ಎಲ್ಲಂದ್ರೆ ಅಲ್ಲೇ ನೆಟ್ಬಿಡ್ತಾರೆ ಈ ಜನ ನೋಡು. ಆ ಬಾಯ್ಲಿ ಏನು ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಲ್ಲ, ಏನ್ ವಿಷಯ? ಅಯ್ಯೋ, ನಮ್ಮಿಬ್ರು ಮನೆಯವರು ಓಕೆ ಅಂದ್ಮೇಲೆ, ನಮ್ಮಿಬ್ರು ಮದುವೆ ಫಿಕ್ಸ್ ಆದ್ಮೇಲೆ ಹುಡುಗಿನ ಪಾರ್ಕ್ ಯಾಕೆ ಕರ್ಕೊಂಬಂದೆ ಅಂತ ಕೇಳ್ತಿದ್ದಿಲ್ಲ ಮಂಗ. ಅಯ್ಯೋ ಅಯ್ಯ 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 ಅಯ್ಯೋ, ಏಳುಕುಂಡಲ ಬಾಡ, ಬುರ್ರ ಯಾಕೆ ಹೊಡ್ಕೋತೀರಾ? ನೀನು ಮಾತಾಡೋ ಭಾಷೆ, ನಿನಗೆ ಇಟ್ಟಿರೋ ಹೆಸರು ನೋಡಿದ್ರೆ ಬುರ್ರೆ ಹೊಡ್ಕೊಳೋದಲ್ಲ, ಬುರ್ಬಾರ್ ಜಾಗದಲ್ಲಿ ಕುರ ಬರ್ಬಿಡುತ್ತೆ ನಿನ್ನ ಬಾಯಿ ಮಣ್ಣಾಕ. ಯಾಕೆ? ನನ್ನ ಹೆಸರು ಬಾಗ್ಲಿದಾ? ಬಾಗುಂದಿ ಬಾಗುಂದಿ ಬದನೆಕಾಯಿ ಬಾತ್ತರ. ನಿನ್ನ ಹೆಸರಿಟ್ಟಿದ್ ಪುಣ್ಯಾತ್ಮ ಯಾರೇ? ನಂಗೆ ನಮ್ಮಪ್ಪ ಹೆಸರು ಬಿಟ್ಟಾಡು. ಆಹಾ, ಪುಣ್ಯಾತ್ಮ ಬಹಳ ಚೆನ್ನಾಗಿ ಹೆಸರಿಟ್ಟಿದ್ದಾನೆ. ಯಾನ ಚೆನ್ನಾಗಿಲ್ವಾ? ಬಹಳ ಚೆನ್ನಾಗಿದೆ. ನಮ್ಮ ತಾಯಾಣೆಗೂ. ನಿನಗೆ ಕನ್ನಡದಲ್ಲಿ ಮಂಗ ಅಂದ್ರೆ ಏನು ಅಂತ ಗೊತ್ತಾ? తెలుసు, ಅಲ್ಲಿ ಮೇಲೂ ಮಂಗಮ್ಮ. ಅಲ್ಲ, ಕನ್ನಡದಲ್ಲಿ ಮಂಗ ಅಂದ್ರೆ ಅಂದ್ರೆ ನೀನು ಕೋತಿನಾ? ಛೇ ಛೇ ಛೇ, ನೀನ್ ಕೋತಿ ತರ ಇದ್ದೀರಿ, ನೀನ್ ಡೌ ಹೊಡಿತಾ ಇದ್ದ. ಯು ಆರ್ ಎ ಬ್ಯೂಟಿಫುಲ್ ಯಂಗ್ ಲೇಡಿ, ಯು ಸಿ. ಥ್ಯಾಂಕ್ ಯು. ಫೈನ್, ಥ್ಯಾಂಕ್ ಯು. ಇದೇ ಖುಷಿಲಿ ಏನಿಲ್ವಾ? ಏನ್ ಬೇಕು? ನಾವ್ ಏನ್ ಕೇಳಿದ್ರು ಕೊಡ್ತೀರಾ? ಕೇಳು. ಒಂದ್ ಚುಮ್ಮ ಕೊಟ್ರಿ. ಚುಮ್ಮ ಅಂದ್ರೆ? ಚುಮ್ಮ ಅಂದ್ರೆ ಭಜನೆ. ನಿಮ್ ಮುದ್ದ ತುಟಿಯಿಂದ ಕೆನ್ನೆ ಮೇಲೋ, ಇಲ್ಲ ಇಲ್ಲೋ ಸಕ್ಕದೊಂದು ಟಚ್ ಹೊಡ್ಬಿಟ್ಟ ಪ್ಲೀಸ್. ಚಿಪ್ಪೋಂಡಿ, ನಂಗೆ ಸಿಗ್ಗಾಗುತ್ತೆ. ಸಿಗ್ಗು ನಾಚಿಕೆ ಅಲ್ಲ, ಊರಿನ ನಾಚಿಕೆ. ಒಂದ್ ಟಚ್ ಪ್ಲೀಸ್. ನಮ್ಮ ಅಜ್ಜಿ ಬೈತಾರೆ. ನಿಮ್ಮ ಅಜ್ಜಿನ ನಮ್ ತಾತ ನೋಡ್ಕೊಂತಾರೆ. ಪ್ಲೀಸ್ ಒಂದೇ ಒಂದ್ ಟಚ್ ಕೊಟ್ಬಿಡು. ಸರಿ, ಹೋಗಟಿಸ್ತಾನು, ಜಾಸ್ತಿ ಕೇಳ್ಬಾರ್ದು. ಅಯ್ಯೋ, ಮದ್ವೆ ಆಗೋ ನಮ್ ತಾಯಣು ಕೇಳಲ್ಲ, ಬೇಗ ಬನಾಯಿಸು. ಏನಪ್ಪ ಬೆಳಗ್ಗೆಯಿಂದ ಫಿಟ್ಟಿಂಗ್ ಇಡ್ತಾನೆ ಇದ್ರ, ಈಗೇನ್ ಫಿಟ್ಟಿಂಗು? ಮನೆ ಪದ್ಧತಿ ಹೇಳ್ತೀನಿ ಕೇಳು. ಗಂಡು ಮದ್ವೆ ಆಗಿ ಪ್ರಸ್ತ ಆಗೋರ್ಗು ಅನ್ನ ತಿನ್ಕೊಡ್ದು, ಒಂದು ತೊಟ್ಟು ನೀರು ಹಾಕೊಡ್ದು, ಇದನ್ನ ಪರಿಪಾಲಿಸ್ಬೇಕು. ಮದುವೆ ಆಗೋರ್ಗು ಅನ್ನ ತಿನ್ಬಾರ್ದು, ಒಂದ್ ತೊಟ್ಟು ನೀರ್ ಕುಡಿಬಾರ್ದು, ಇದು ನಿಮ್ ಪದ್ಧತಿ. ಹೋಗ್ರಿ, ನಿಮ್ ಡಬ್ಬ ಮದುವೆ ಯಾವನ ಬೇಕು, ನಾವು ಹೋಗ್ತೀನಿ. ಏಮಂಡಿ, ನನ್ ಮೇಲೆ ನಿಮಗೆ ಲವ್ ಇಲ್ವಾ? ಲವ್ ಸೆಂಟಿಮೆಂಟ್. ಓಕೆ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹೆಣ್ಣನ್ನ ಬಲಗಡೆ ಕುಂಡಿಸ್ಕೊಳ್ಳಿ. ನಾವ್ ಇಲ್ಲೇ ಕುಂಡಿಸ್ಕೊಳ್ಳೋದು, ನಿಮ್ ಪದ್ಧತಿ ನೀವು ಮಾಡಿ. ಇದು ನಮ್ ಪದ್ಧತಿ ಕಣಯ್ಯ. ನಿಮ್ ಹೆಂಡತಿ ಹತ್ರ ಇಟ್ಕೊಳ್ಳಿ. ಸರಿ ಸರಿ, ಹಾರ ಬದಲಾಯಿಸ್ಕೊಳ್ಳಿ. ಬಂದಿರೋದೇ ಬದಲಾಯಿಸ್ಕೊಳಕ್ಕೆ ತೀರ್ಸ್ಕೊಳ್ಳಿ. ನೀ ಹಬ್ಬ ಮದುವೆ ಆಗ್ಬೇಕಂತೆ ಹೊಟ್ಟೆಗೆ ಅನ್ನ ತಿನ್ಬಾರ್ದಟ್ಟ. ಸೋಮಃ ಪ್ರಥಮೋ ವಿವಿಧೆ ಗಂಧರ್ವ ವಿವಿಧ ಉತ್ತರ ತೃತೀಯೋ ಅಗ್ನಿಷ್ಟೆ ಪತಿಸ್ತುರಿಯಸ್ತೆ ಮನುಷ್ಯಜ. ಅಯ್ಯೋ, ನಿನ್ನ ಬಾಯಿ ಮಣ್ಣಾಕ ಏನ್ ಮಂತ್ರ ಹೇಳ್ದೆ? ಮಂತ್ರದ ಅರ್ಥ ಏನು? ನನಗೆ ಗೊತ್ತಿಲ್ಲ ಕಣಯ್ಯ. ಸೋಮೋ ಪ್ರಥಮ ವಿವಿಧೆ, ಗಂಧರ್ವೋ ವಿವಿಧೆ ಉತ್ತರ, ತೃತೀಯೋ ಅಗ್ನಿಷ್ಠೆ ಪತಿಸ್ತುರಿಯಸ್ತೆ. ಖಂಡಿತವಾಗ ನನಗೆ ಗೊತ್ತಿಲ್ಲ ಕಣಯ್ಯ. ಹೊಟ್ಟೆ ಪಾಡಿಗೋಸ್ಕರ ನಮ್ಮ ಅಪ್ಪ ಹೇಳ್ಕೊಟ್ಟಿದ್ದ, ಗಟ್ ಮಾಡಿದ್ದೆ. ಇದು ನಮ್ಮ ಪದ್ಧತಿ ಕಣಯ್ಯ. ಪದ್ಧತಿ ನೀನ್ ಹೆಂಡತಿ ಹತ್ರ ಇಟ್ಕೊ. ಸರಿ ಸರಿ, ಮಾಂಗಲ್ಯ ಕಟ್ಟು. ತಗೋ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ಧಾಮಿ ಶುಭಗೆ. ಶುಭಗೆ ಏನಂಗಂದ್ರೆ ಗೊತ್ತಿಲ್ವಾ? ಶುಭಗೆ ಅಂದ್ರೆ ಇದನ್ನ ನಾನು ಬಾಯ್ ಬಿಟ್ಟು ಹೇಳಿದ್ರೆ ಸೆನ್ಸಾರ್ ಅವರು ಕಟ್ ಮಾಡ್ಬಿಡ್ತಾರೆ. ಡಬ್ಬಾ ಪೂಚಾರಿ, ನಿಮ್ ಮಂತ್ರ ಹೇಳ್ಬೇಡ. ಮಂತ್ರ ಇಲ್ದಂಗೆ ನಾ ಮದುವೆ ಆಗ್ತೀನಿ, ಮಕ್ಳಾಗಲ್ಲ ನೋಡ್ತೀನಿ. ಬಾಲ್ಕನಿ ಸೆಕೆಂಡ್ ಕ್ಲಾಸು. ಇದು ನನ್ ಡೈಲಾಗ್. ಈ ಡೈಲಾಗ್ ನೀನೇ ಹೇಳಿದ್ರೆ ಮಾಡ್ರ. ನಡಿಯಪ್ಪ, ಅರುಂಧತಿ ನಕ್ಷತ್ರ ನೋಡೋಣ. ಅರುಂಧತಿ ಅಂದ್ರೆ ಶಂಕರ್ನಾಗ್ ಅವ್ರ ವೈಫಾ? ನಕ್ಷತ್ರ ಕಣಯ್ಯ. ಮದುವೆ ಮುಂಚೆ ಕಾಶಿ ಯಾತ್ರೆ ಮಾಡ್ಲಿಲ್ಲ, ನಡಿ ಕಾಶಿ ಯಾತ್ರೆ ಹೋಗೋಣ. ಹೋಗ ನಿನ್ನ ಬಾಯಿ ಮಣ್ಣಾಕ ನಾನೇ ಆ ಕಾಶಿ ಯಾತ್ರೆ ಮಾಡ್ಲಿ. ನೀನು ಹೋಗು, ನಿನ್ ಹೆಂಡತಿ ಹೋಗ್ಲಿ. ನಾನು ಈಗಷ್ಟೇ ಮದುವೆ ಆಗಿದ್ದೀನಿ, ನನ್ನ ಹೆಂಡತಿ ಜೊತೆ ಹನುಮೂನ್ ಕೊಡೈಕೆನಾಲ್ ಹೋಗ್ತೀನಿ. ಅಯ್ಯೋ, ಇದು ನಮ್ಮ ಪದ್ಧತಿ ಕಣಯ್ಯ. ಅದು ನಿಮ್ ಹೆಂಡತಿ ಹತ್ರ ಇಟ್ಕೊಳ್ಳಯ್ಯ. ನಾರಾಯಣ ವ್ರತ ಅಂದ್ಬಿಟ್ಟು ಉಪವಾಸ ಹಾಕ್ಬಿಟ್ರು ಬಾಯಿ ಮಣ್ಣಾಕ. ಚೀಪ ಕ್ಯಾಚ್ ಹಾಕೋ ಮುದುಕಿ ಏನ್ಕೊಂಡೆ, ಪರವಾಗಿಲ್ಲ. ಫಸ್ಟ್ ನೈಟ್ ಜೋರಾಗಿ ಅರೇಂಜ್ ಮಾಡ್ಬಿಟ್ಟಿದ್ದಾಳೆ. ಫಸ್ಟ್ ಫುಡ್ ಇಳಿಸ್ಬಿಡೋಣ. ಎಲ್ಲಿಟ್ಟಿದ್ದಾರೆ? ಎಲ್ಲಿದೆ ನಾರಾಯಣ? ಓ, ಇಲ್ಲಿದೆ. ಅಯ್ಯೋ ಒದ್ದಂಡಿ, ವ್ರತ ಭಂಗ ಆಗುತ್ತೆ. ಏಯ್ ಸುಮ್ಮನೆ 24 ಗಂಟೆ ಉಪವಾಸ ಕೆಡಬಿಟ್ಟು ಮದುವೆ ಮಾಡ್ಕೊಂಡ್ಬಿಟ್ಟು ಈಗ ವ್ರತ ಭಂಗ ಅಂತ ನೀ ಅಪ್ಪ. ಏನೇ ಇದು? ಅಯ್ಯೋ ತಿನ್ಬೇಡ್ರಿ, ಅದು ಪ್ಲಾಸ್ಟಿಕ್ ಪಂಡು. ಪ್ಲಾಸ್ಟಿಕ್ ಹಣ್ಣ? ಹಂಗಾರೆ ಹಾಲು? ಅಯ್ಯೋ, ಅದು ಸುಣ್ಣದ ನೀರು. ಅಯ್ಯೋ ಅಯ್ಯೋ, ದುರ್ಗ ಸೀರಿನ ವಂಶ, ನಿಮ್ಮ ವಂಶ ಡಬ್ಬ ವಂಶ. ನಿಮ್ಮಜ್ಜಿ ಭೂತ ಎಲ್ಲ. ನಿಮ್ಮಜ್ಜಿ ನಾನ್ ಮದ್ವೆ ಆಗೋಗ್ಲೇ ಹೇಳಿಲ್ವೇನಪ್ಪ,
ಮದ್ವೆ ಆಗಿ ಫಸ್ಟ್ ನೈಟ್ ಆಗೋವರೆಗೂ ಏನು ತಿನ್ಕೂಡ್ದು ನಮ್ಮ ಮನೆ ವ್ರತ ಅಂತ ನೀನು ಐನಾತಿ ನನ್ನ ಮಗ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಪ್ಲಾಸ್ಟಿಕ್ ಹಣ್ಣು ಸುಣ್ಣ ನೀರು ಕಲ್ಸಿಟ್ಟಿದ್ದೀನಿ. ನೀನು ಒಂಥರ ಕಿತ್ತೋದ್ ಮುದುಕಿ. ಅದ್ ಸರಿ, ಶಿವ ಪೂಜೆಲ್ ಕರಡಿ ಬಿಟ್ಟಂಗ ಇನ್ನೂ ಇಲ್ಲೇ ಯಾಕಿದ್ದೆ? ರೈಟ್ ಹೇಳು. ಅಯ್ಯೋ ಅಟ್ಲಂತ ಚಪ್ಪಕೊಡ್ದಪ್ಪ. ಪ್ರಸ್ತಕ್ಕೆ ಇನ್ನು 3 ಗಂಟೆ ಟೈಮ್ ಇದೆ. ಓಹೋ, ಹೊಟ್ಟೆಗೆ ಉಪವಾಸ ಅದಕ್ಕೆ ಉಪವಾಸ ಅಂತೀರಾ? ಅಜ್ಜಿ ಅಲ್ಲೋಡು, ಎಲ್ಲಿ? ದೊಡ್ಡಬಳ್ಳಾಪುರ ರಾಜ. ರೈಟ್ ಹೇಳು. ಆಹಾ, ಈ ಕಾಲದ ಹೆಣ್ಮಕ್ಳು ಜಗ ಮಳ್ಳೀರು. ಮದುವೆ ಆಗಿ ಫಸ್ಟ್ ನೈಟ್ ಆಗೋವರೆಗೂ ಮಳ್ಳೀರಿದ್ದಂಗಿರ್ತಾರೆ. 100 ಡೇಟ್ಸ್ ಆಗಿದ ತಕ್ಷಣ ಫಿನಿಶ್. ಗಂಡದಿರ್ನೆ ಚಿಂದಿ ಮಾಡಾಕ್ಬಿಡ್ತಾರೆ. ನೋಡು, ಈಗ ಸ್ಟ್ರೈಟ್ ಆಗಿ ಒಂದು ಮಾತು ಕೇಳ್ತೀನಿ. ಇವತ್ತಿನ 30 ದಿನದೊಳಗಡೆ ನೀನ್ ಕನ್ನಡ ಕಲಿತೀನಿ ಅಂದ್ರೆ ಲೈಟ್ಸ್ ಆಫ್ ಮಾಡ್ತೀನಿ, ಇಲ್ಲ ರೈಟ್ ಹೇಳ್ತೀನಿ. ಏನಂತೀಯ? ಕಲಿತೀನಿ. ಲೈಟ್ಸ್ ಆಫ್. ಸೆನ್ಸರ್. ಅಯ್ಯೋ, ನೀನ ಬಾಯಿ ಮಣ್ಣಾಕ. ರಾತ್ರಿ ನನ್ನ ಪಕ್ಕದಲ್ಲಿ ಮನಗಿದ್ದವಳು ಸರೋತ್ತಲ್ಲಿ ಎದ್ದು ಓಡ್ಬಂದ್ಬಿಟ್ಟಿದ್ಯಲ್ಲ. ನೀನ್ ಏನ್ ದೊಡ್ಡಾಗ ಬಂದಿತ್ತು? ಕಾಣಿಸ್ತಿಲ್ವಾ? ಏನು ತಿಂಗಳು ರಜಾ? ಅದ್ ಸರಿ, ಸ್ನಾನಕ್ಕೆ ಬಿಸಿನೀರು ಇಟ್ಟಿದ್ಯಾ? ನೀರುಂಟೆ ಕಾದ ಸ್ನಾನ ಮಾಡಕ್ಕೆ. ನೀರು ಹಿಡಿಲಿಲ್ವಾ? ಯಾಕೆ ಜಾಡ್ಸ್ಕೊಂಡ್ಬಿಡ್ತೀನಿ ನೋಡಿ ನಿನ್ಗೆ. ನಾನೇನ್ ಮಾಡ್ಲಿ? ಎಲ್ಲ ನಿಮ್ದೇ ತಪ್ಪು. ನಮ್ ತಪ್ಪ? ನಾನೇನೇ ಮಾಡ್ದೆ? ರಾತ್ರಿ ಬೇಗ ಮಲಗಿದ್ರೆ ಬೆಳಗ್ಗೆ ಎದ್ದು ಬೇಗ ನೀರು ಹಿಡಿಬಹುದು. ರಾತ್ರಿ ಮಲಗೋವಾಗ 1 ಗಂಟ, ಬೆಳಗ್ಗೆ ಏಳುವಾಗ 8 ಗಂಟ. 8 ಗಂಟ? ಅಯ್ಯೋ, ನಿನ್ನ ಬಾಯಿ ಮಣ್ಣಾಕ. ಪೂಜಾರಪ್ಪ ನೋಡಿದ್ರೆ 5 ಗಂಟ ಅಂತಾನೆ, ಇವಳು ನೋಡಿದ್ರೆ 8 ಗಂಟ ಅಂತಾಳೆ. ಇವಳಿನ ದ್ರೌಪದಿ ಓವರ್ಟೇಕ್ ಮಾಡ್ತಾವಳ? ನಿಜವಾಗ್ಲೂ ನೀನು ಮಂಕಾನೆ ಕಣೋ. ಅವಳು ಹೇಳೋದನ್ನ ಮೊದ್ಲು ಅರ್ಥ ಮಾಡ್ಕೊ. ಅವಳ ಭಾಷೆಯಲ್ಲಿ ಗಂಡ ಅಂದ್ರೆ ಗಂಟೆ, ಟೈಮ್ ಟೈಮ್. ಅಯ್ಯೋ, ಗಂಟೆನ ಗಂಡ ಅಂತಾಳ ಇವಳು? ಗಂಡಾಂತರ ಬರ. ನಾನು ಕನ್ಫ್ಯೂಷನ್ ಆಗ್ಬಿಟ್ಟಿದ್ದೆ. ನಿಂದ್ ಯಾವಾಗ್ಲೂ ಇದ್ದಿದೆ. ಸರಿ, ಮನೇಲಿ ನೀರಿಲ್ಲ, ತಗೊಂಡ್ ಬಾ ಹೋಗು. ನಾನಾ? ಮತ್ತಿನ್ಯಾರ? ಸರಿ ಬಿಡು. ಗಂಡಸ್ರುಗಳದ ಯಾಕೋ ಬತಾ ಹೆಣ್ಮಕ್ಳಾಗ್ತಾವ್ರೆ. ಏನೋ ಅದು ಗೊಣಗ್ತಾ ಇದೀಯಾ? ಊರಿನ ದಾರಿಯಾಗೆ ನೀರಿಗೆ ಹೋದಾಗ ಸೀರೆಗೆ ಎಳೆದಿದ್ದು ನೆನಪಿದೆ. ಏನಕ್ಕ, ಚೆನ್ನಾಗಿದ್ಯಾ? ಏನೋ ವೆಂಕಿ, ಮದ್ವೆಯಾಗ 1 ತಿಂಗಳಾಗ್ಲಿಲ್ಲ, ಆಗ್ಲೇ ಅಮ್ಮೋರ್ ಗಂಡ ಆಗ್ಬಿಟ್ಟ? ಇಲ್ಲ ಕಣಕ, ನಮ್ಮ ಹೆಂಡ್ರು ಜಿಮ್ಮು ಜಾಂಬೆ ತಗೊಂಡು ರಜೆಗೆ ಹೋಗ್ಬಿಟ್ಟವಳೆ, ಅದಕ್ಕೆ ಬಂದೆ. ಈಗಿನ ಕಾಲದ ಗಂಡು ಹುಡುಗರು ಹೆಂಡತಿದಿರ್ನ ಬೆಲ್ಲತ್ರ ನೋಡ್ಕೊಂತಾರ ಕಣೆ. ಅಲ್ಲ ಕಣಮ್ಮ, ಹೆಂಡತಿದಿರ್ನ ಬೆಲ್ದಂಗ್ ನೋಡ್ದೆ ಬದ್ನೆಕಾಯಿ ಹಂಗ ನೋಡ್ತಾರೆ. ಅಲ್ಲ, ನಮ್ಮ ಹೆಂಡತಿದಿರ್ನ ನೋಡಿದ್ರೆ ಓಕೆ, ಕಂಡವ್ರ ಹೆಂಡತಿ ನೋಡಿದ್ರೆ ತಪ್ಪು. ನಿನ್ ಗಂಡಂತಾರ? ಹೋಗಿ ಹೋಗಿ ನಿನ್ನ ಹತ್ರ ಹೇಳ್ತಾ ಇದೀನಲ್ಲ, ನನ್ನ ಹತ್ರದಲ್ಲಿ ನಾನೇ ಹೊಡ್ಕೋಬೇಕು. ಮೊದಲು ಮನೆಗೆ ಹೋಗ ಕೆಲಸ ಮಾಡು. ಇರಕ್ಕ ಆಫೀಸ್ಗೆ ಹೋಗ್ಬೇಕು, ಬೇಗ ನೀರು ಹಿಡ್ಕೊಂಡು ಹೋಗ್ಬಿಡ್ತೀನಿ. ನೀನ್ ಒಬ್ನೇ ಆಫೀಸ್ಗೆ ಹೋಗೋದು? ನಮ್ ಗಂಡನೆಲ್ಲ ಪೊರ್ಕೆಗಳು ತಿಳ್ಕೊಂಡ್ಬಿಟ್ಟಿದ್ಯಾ? ಹೋಗೋ ಅದಕ್ಕೆ ಯಾಕೆ ಕರ್ಕೊಂತ ನೀನು ಬಾಯಿ ಮಣ್ಣಾಕ? ಕರ್ಕೊಳ ಮಾತ ಕಡೆ. ಏನಾರು ಕ್ಯೂ ಏನಾದ್ರು ಸ್ಕೆಚ್ ಹಾಕ್ಬೇಕಲ್ಲ. ಅಕ್ಕ 1 ನಿಮಿಷ. ಯಾಕ 1 ನಿಮಿಷ? ಯಾಕ 1 ನಿಮಿಷ? ಹೊಡೋಗ್ಬಿಡೋಣ. ಆಹಾ, ಇಳಿದು ಬಾರ್ನೇ ಕ್ಲಾಸ್ ವೆಂಕಟೇಶ, ಇಳಿದು ಬಾ. ಯಾರ ಜಡೆಯಿಂದ ರುಚಿಯ ತೊಡೆಯಿಂದ ಇಳಿದು ಬಾ. ಏನೇ ಅದು ಹಾಡು ಹೇಳಿದ ತಕ್ಷಣ ನೀರು ಬರದೆ ನಿಂತೋಗ್ಬಿಡ್ತಲ್ಲ. ಅಲ್ಲೆಲ್ಲ ಕಡಿ ಜುಮ್ಮಲ ಕಡಿ ಜುಮ್ಮಲ ಕಡಿ ಜುಮ್ಮ. ಏನಜ್ಜಿದು ಮಾಯ ಮಾಡ್ಬಿಟ್ಟು ನೀರು ಬರ್ಸ್ಬಿಟ್ಟೆ? ಅದನ್ನೇ ಹೆಂಗಸ್ರು ಮೈಮೆ ಅನ್ನೋದು. ಈ ವಯಸ್ಸಲ್ಲಿ ಹೆಂಗ್ ನಲಿತಾ ಇದ್ದೇನೆ, ಆ ವಯಸ್ಸಲ್ಲಿ ಹೆಂಗ್ ನಲಿಬೇಕು? ಕೊಳ್ಳೆಗಾಲದವಳೆ. ನಾರಾಯಣ, ಏನ್ ಯೋಗ ಕೊಟ್ಟಪ್ಪ ಹೆಣ್ಮಕ್ಳು? ತಿಂಗಳಿಗೆ 3 ದಿನ ರಜಾ. ಗಂಡು ಮಕ್ಳು ತಿಂಗಳಿಗೆ 3 ದಿನ ರಜಾ ತಗೊಂಡ್ರೆ ಗೊತ್ತಾಗುತ್ತೆ ಹೆಣ್ಮಕ್ಳ ಕಷ್ಟ ಏನು ಅಂತ, ಅಲ್ವಾ ಅತ್ತೆ? ಹಾ, ಅದೆಲ್ಲ ಈ ಕತ್ತೆಗೆ ಎಲ್ಲಿ ಗೊತ್ತಾಗುತ್ತೆ? ಓ, ಅತ್ತೆ ಸೊಸೆ ಇಬ್ರು ಒಂದಾಗ್ಬಿಡ್ತೇನೆ ಬಾಯಿ ಮಣ್ಣಾಕ. ಸಾಕು, ಬೇಗ ಸ್ನಾನ ಮಾಡ್ಬಿಟ್ಟು ಕೆಲ್ಸಕ್ಕೆ ಹೋಗು. ಆಯ್ತಾಯ್ತು. ಅಮ್ಮ, ಹೇಳೋದ್ ಮರ್ತ್ಬಿಟ್ಟಿದ್ದೆ. ಯುಗಾದಿಗೆ ತಲೆ ಮಾಂಸ ಚೀಟಿನು, ದೀಪಾವಳಿಗೆ ಪಟಾಕಿ ಚೀಟಿನು ಹಾಕ್ತೀನಿ ಅಂತ ನಮ್ ಫ್ರೆಂಡ್ ಮಾತು ಕೊಟ್ಬಿಟ್ಟಿದ್ದೆ. ಹಂಗೆ ನಮ್ ಫ್ರೆಂಡ್ ಗೋವಿಂದ 3,000 ರೂಪಾಯಿಗೆ ಫ್ರಿಜ್ ಕೊಡ್ತೀನಿ ಅಂತ ಹೇಳಿದ್ದ. ಎಲ್ಲಾರು ಸಂದಿ ಗೊಂದಿಲಿ ಡಬ್ಬದಲ್ಲಿ ಕಾಸಿದ್ರೆ ಸೇರ್ಸ್ ಕೊಟ್ಬಿಡು, ತಗೊಂಡು ಕೊಟ್ಬಿಡ್ತೀನಿ. ಅಯ್ಯೋ, ಏನಾಯ್ತು? ಅಯ್ಯೋ ವೆಂಕಟರಮಣ, 3,000ಕ್ಕೆ ಯಾರಾದ್ರೂ ಫ್ರಿಜ್ ಇರ್ತಾರಾ? ಆಮೇಲೆ ನಿಮ್ ಫ್ರೆಂಡು ಗೋವಿಂದ ಗೋವಿಂದ ಅನ್ನಿಸ್ತೆ. ಯಾಕೆ ಈ ತರ ಫಿಟ್ಟಿಂಗ್ ಇಡ್ತಾ ಇದ್ಯಮ್ಮ? ಇವಳು ಮಾತೆಲ್ಲ ಕೇಳಕೋಬೇಡಮ್ಮ. ಅಲ್ಲಮ್ಮ, ಈ ಕಾಲದಲ್ಲಿ ಕಿತ್ತೋದವ್ರ ಮನೇಲೆಲ್ಲ ಫ್ರಿಜ್ಗಳಿದಾವೆ, ನಮ್ಮ ಮನೇಲಿ ಇಲ್ಲ ಅಂದ್ರೆ ವ್ಯಾಲ್ಯೂ ಇರ್ತದಮ್ಮ. ಅಮ್ಮ, ಫ್ರಿಜ್ ಇದ್ರೆ 3 ದಿನದ್ದು ತಂಗಳು ಸಾರು ಇಡ್ಬೋದು, 3 ದಿನದ್ದು ತಲೆ ಮಾಂಸ ಸಾರು ಇಡ್ಬೋದು, ಮಲ್ಲಿಗೆ ಹೂವು ಇಡ್ಬೋದು. ಈಗ ಬೇರೆ ನೋಡಮ್ಮ, ಬಿಸ್ತು ಯದ್ವಾಗೋಗ್ಬಿಟ್ಟಿದಮ್ಮ. ಬೇಕು ಅಂದ್ರೆ ಐಸ್ ಕ್ಯಾಂಡಿ ಮಾಡ್ಕೊಂಡು ತಿನ್ಬೋದಮ್ಮ. ಅದಲ್ಲ ಕಣೋ, ತುಂಬಾ ಕಷ್ಟಪಟ್ಟು ದುಡ್ಡು ಸೇರ್ಸಿಟ್ಟಿದೀನಿ. ಇವಳು ಹೇಳ್ದಂಗೆ ಆ ಗೋವಿಂದ ಗೋವಿಂದ ಅನ್ನಿಸ್ಬಿಟ್ರೆ ಕಷ್ಟ. ನೀನ್ ಬೇರೆ ಹೀಗೆ ಹೇಳ್ತಿದೀಯಾ? ಅಯ್ಯೋ, ನಿನ್ಗೆ ಯಾಕಮ್ಮ ಈ ತರ ಡೌಟ್? ನೀನ್ ಸುಮ್ನೆ ಹೋಗಮ್ಮ, ದುಡ್ಡು ತಗೊಂಡ್ ಹೋಗಮ್ಮ. ಏಯ್ ಛತ್ರಿ, ಮದುವೆ ಆಗೋರ್ಗು ಮಳ್ಳೇಶ್ವರಿ ಇದ್ದಂಗಿದೆ. ಈಗ ನೋಡಿದ್ರೆ ಬಾಂಬೇಶ್ವರಿ ಆಗ್ಬಿಟ್ಟಿದ್ಯಾ?